Hello everyone, welcome to ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 10ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಕೋನ DAB is equal to 60 ಡಿಗ್ರಿ, ABD is equal to ಕೋನ ABD is equal to 50 ಡಿಗ್ರಿ ಆದಾಗ ಕೋನ ACB ನ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ A 60 ಡಿಗ್ರಿ, ಆಯ್ಕೆ B 50 ಡಿಗ್ರಿ, ಆಯ್ಕೆ C 70 ಡಿಗ್ರಿ, ಆಯ್ಕೆ D 80 ಡಿಗ್ರಿ. ಸೊ ಇಲ್ಲಿ ತ್ರಿಕೋನದ ಒಳಕೋನಗಳ ಮೊತ್ತ ಏನಿರುತ್ತೆ, ಯಾವಾಗ್ಲೂ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೋನ D ಪ್ಲಸ್ ಕೋನ ಎ ಪ್ಲಸ್ ಕೋನ ಬಿ ಈಸ್ ಈಕ್ವಲ್ ಟು ಏನ್ ಹೇಳಿ, 180 ಡಿಗ್ರಿ. ಸೊ ಒನ್ಸ್ ಅಗೇನ್, ಕೋನ DAB ಪ್ಲಸ್ ಕೋನ ADB ಪ್ಲಸ್ ಕೋನ DBA ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ DAB ಎಷ್ಟು, 60 ಡಿಗ್ರಿ, ಪ್ಲಸ್ ಕೋನ DBA ಎಷ್ಟು, 50 ಡಿಗ್ರಿ, ಪ್ಲಸ್ ಕೋನ ADB ಅಲ್ವಾ. ಸೊ ADB ಒನ್ ಸೆಕೆಂಡ್, ADB ಕೋನ ADB ಪ್ಲಸ್ DBA ಎಷ್ಟಿದೆ, 50 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ADB, ಸೊ 60 ಪ್ಲಸ್ 50 110 ಡಿಗ್ರಿ ಆಗತ್ತೆ. ಸೊ 180 ಡಿಗ್ರಿ ಮೈನಸ್ 110 ಡಿಗ್ರಿ. ಸೊ ಕೋನ ADB ಈಸ್ ಈಕ್ವಲ್ ಟು 180 ಮೈನಸ್ 110 ಅಂದ್ರೆ 70 ಡಿಗ್ರಿ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕೋನ ADB ಎಷ್ಟು ಬಂದಿದೆ, 70 ಡಿಗ್ರಿ ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ವೃತ್ತದ ಜ AB ಅಲ್ವಾ. ಸೊ ವೃತ್ತದ ಜ ABಯು ವೃತ್ತದ ಪರಿಧಿಯ ಮೇಲಿನ ಬಿಂದುಗಳಾದ D ಮತ್ತು C ನಲ್ಲಿ ಏರ್ಪಡಿಸುವ ಕೋನಗಳು ಪರಸ್ಪರ ಸಮನಾಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ACB ಕೋನ ಈಕ್ವಲ್ ಟು ಏನಾಗತ್ತೆ, ಕೋನ ADB ಆಗತ್ತೆ. ಓಕೆ, ಸೊ ಕೋನ ACB ಈಸ್ ಈಕ್ವಲ್ ಟು ಕೋನ ADB ಗೆ ಸಮನಾಗತ್ತೆ. ಹಾಗಾಗಿ ಇದು ಎರಡು ಕೋನಗಳ ಎಷ್ಟಾಗತ್ತೆ ಹೇಳಿ, 70 ಡಿಗ್ರಿನೇ ಆಗಿರುತ್ತೆ. ಕೊಟ್ಟಿರುವಂತಹ ಆಯ್ಕೆಯಲ್ಲಿ C ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.